ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹತ್ರ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಈ ಸಿಯಾಸ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು 2024 ಸಿಯಾಸು ಸೀಟಾ ವೇರಿಯಂಟು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು. ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಯಾರಿಗೂ ತಲೆಕೆಟ್ ನನ್ನ ಮಗ ಇವನು ಅಪ್ಡೇಟ್ ಆಗಿಲ್ದೇ ಇರೋ ಕಾರಣ ರಿವ್ಯೂ ಮಾಡ್ತಾ ಇದ್ದಾನಲ್ಲ ಅಂತ. ನಾ ರಿವ್ಯೂ ಮಾಡೋಕ್ಕಿರೋದು ಒಂದೇ ರೀಸನ್ ಸ್ನೇಹಿತರೆ, ವ್ಯಾಲ್ಯೂ ಫಾರ್ ಮನಿ ಕೋಶೆಂಟು. ಹೇಗೆ ಈ ಕಾರ್ ವ್ಯಾಲ್ಯೂ ಫಾರ್ ಮನಿ ಅಂತ ನನ್ನ ವಿಡಿಯೋ ಲಾಸ್ಟ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನೆಕ್ಸ್ಟ್ ಔಟ್ಲೆಟ್ ಅಲ್ಲಿರೋ ಕಾರ್ನ ಬೈ ಮಾಡಬೇಕು ಅಥವಾ ಡೀಟೇಲ್ಸ್ ಬೇಕು ಅಂತಂದ್ರೆ ರಾಜಾಜಿನಗರಲ್ಲಿರುವಂತಹ ವರುಣ್ ಮೋಟರ್ಸ್ ನೆಕ್ಸಾ ಶೋರೂಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟ್ ಕಾರಿನ ಕೀ ತೋರಿಸ್ಬಿಡ್ತೀನಿ ಸ್ನೇಹಿತರೆ, ಬಿಕಾಸ್ ಮಾರುತಿ ಸುಜುಕಿ ಲೈನ್ ಅಪ್ ಅಲ್ಲೇ ಯುನೀಕ್ ಕೀ ಸಿಯಾಸ್ದು. ಆಕ್ಚುಲಿ ನೋಡ್ಬೋದು ಈ ತರ ಕೀ ಇದೆ. ಮಿಕ್ಕಿದ ಎಲ್ಲಾ ಮಾರುತಿ ಸುಜುಕಿ ಕಾರ್ಗಳು ಲೈಕ್ ಟಾಪ್ ಆಫ್ ದಿ ಲೈನ್ ಗ್ರ್ಯಾಂಡ್ ವಿಟಾರ ತಗೊಂಡ್ರು ಸೇಮ್ ಮಾರುತಿ ಸುಜುಕಿ ಕೀನೇ ಬರುತ್ತೆ ನಿಮಗೆ, ನಾರ್ಮಲ್ ಚಿಕ್ಕ ಕೀ. ಬಟ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಲಾಕು, ಅನ್ಲಾಕು ಮತ್ತೆ ಬೂಟ್ ಓಪನ್ ಮಾಡಕ್ ಕೊಟ್ಟಿರೋವಂಥದ್ದು. ಬೂಟ್ ಓಪನ್ ಇಂದ ಪ್ರೆಸ್ ಮಾಡಿದ್ರೆ ಬೂಟು ರಿಲೀಸ್ ಆಗತ್ತೆ. ನೋಡಿ ಇವಾಗ ನೋಡಿ ಈ ತರ ರಿಲೀಸ್ ಆಗತ್ತೆ. ಮ್ಯಾನ್ಯುಯಲಿ ನೀವೇ ಲಿಫ್ಟ್ ಮಾಡಬೇಕು. ಸ್ಪ್ರಿಂಗ್ ಆಕ್ಷನ್ಸ್ ಕೊಟ್ಟಿರ್ತಾರೆ, ಸೊ ದಟ್ ಅನ್ಲಾಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಇಟ್ಸ್ ಕ್ವೈಟ್ ಯುನೀಕ್ ಅಂತ ಅನ್ಸುತ್ತೆ. ಬೇರೆ ಮಾರುತಿ ಸುಜುಕಿ ಕೀಗಳಿಗೆ ಕಂಪೇರ್ ಮಾಡಿದ್ರೆ ಕಾರ್ ಹಳೇದಾದ್ರೂ ಕೀ ಯುನೀಕ್ ಅಂತ ಅನ್ಸುತ್ತೆ. ದಟ್ಸ್ ದ ಸ್ಪೆಷಾಲಿಟಿ. ಲೆಟ್ ಸ್ಟಾರ್ಟ್ ವಿತ್ ದ ಫ್ರಂಟ್ ಪ್ರೊಫೈಲ್ ಸ್ನೇಹಿತರೆ. ಫ್ರಂಟ್ ಪ್ರೊಫೈಲಿಗೆ ಬಂದರೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಾರೆ ಆ್ಯಂಡ್ ಕಾರ್ಗೆ DRL ಸಹ ಕೊಟ್ಟಾರೆ. ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಾರೆ. ಕೆಳಗಡೆ LED ಫಾಗ್ ಲ್ಯಾಂಪ್ ಸಹ ಕೊಟ್ಟಾರೆ ಆ್ಯಂಡ್ ಫಾಗ್ ಲ್ಯಾಂಪ್ ಹೌಸಿಂಗಲ್ಲಿ ಡಿಸೈನ್ ಎಲಿಮೆಂಟ್ ಸಹ ಕೊಟ್ಟಿರೋವಂಥದ್ದು ನೋಡ್ಬೋದು. ಇದು ಕಾರಿನ ಫ್ರಂಟ್ ಗ್ರಿಲ್. ಆ್ಯಕ್ಚುಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಲ್ಲಿ ಕೊಟ್ಟಿದ್ದಾರೆ ಮತ್ತು ಕ್ರೋಮ್ ಫಿನಿಶ್ ಸಹ ಕೊಟ್ಟಿರೋವಂಥದ್ದು ನೋಡ್ಬೋದು. ಟೋಯಿಂಗ್ ಹುಕ್ ಬಂದು ಈ ಕಾರಲ್ಲಿ ಓಕೆ ಎಲ್ಲೂ ಇಲ್ವಾ ಟೋಯಿಂಗ್ ಹುಕ್ಕು? ಎಲ್ಲಿಗೂ ಫ್ರಂಟ್ ಟೋಯಿಂಗ್ ಹುಕ್ಕೇ ಕೊಟ್ಟಿಲ್ವಾ? ವಿಯರ್ಡ್. ಆ್ಯಂಡ್ ಫ್ರಂಟಲ್ಲಿ ಸುಜುಕಿ ಲೋಗೋ ಸಹ ಕೊಟ್ಟಿದ್ದಾರೆ. ಇದಿಷ್ಟು ಫ್ರಂಟ್ ಫೇಶ ಕತೆ ಸ್ನೇಹಿತರೆ. ಆ್ಯಂಡ್ ಸೈಡಿಗೆ ಬಂದರೆ ಸಿಂಗಲ್ ಟೋನ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ಗೆ ಹೋದರೆ ಮಿಷಿನ್ ಕಟ್ ಅಲಾಯ್ ವೀಲ್ ಬರುತ್ತೆ. ಫ್ರಂಟ್ಗೆ ವೆಂಟಿಲೇಟೆಡ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಆ್ಯಂಡ್ ಟೈರ್ ಸೈಜ್ ಬಂದು 185/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮತ್ತು ಫೋಲ್ಡಬಲ್ ಫಂಕ್ಷನ್ ಎರಡು ಬರುತ್ತೆ. ಮಿರರ್ಗೆ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ LED. ಆ್ಯಂಡ್ ಕ್ರೋಮ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ. ಮ್ಯಾನ್ಯುಯಲಿ ಎಂಟ್ರಾಗಕ್ಕೆ ಕೀ ಸ್ಲಾಟ್ ಸಹ ಕೊಟ್ಟಿದ್ದಾರೆ. ಫಾಗರ್ ಸಹ ಕೊಟ್ಟಿದ್ದಾರೆ. ಮಾರುತಿ ಸುಜುಕಿ ಲೋಗೋ ಕೊಟ್ಟಿದ್ದಾರೆ. ಸ್ಮಾರ್ಟ್ ಹೈಬ್ರಿಡ್ ಅಂತ ಬರುತ್ತೆ ಈ ಕಾರಲ್ಲಿ. ಸ್ಮಾರ್ಟ್ ಹೈಬ್ರಿಡ್ ಸಹ ಬರುತ್ತೆ. ಆ್ಯಂಡ್ LED ಟೈಲ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. ಬಟ್ ಬ್ರೇಕ್ ಲ್ಯಾಂಪ್ ಹ್ಯಾಲೋಜನ್ ಒಳಗಡೆ ಕಾಣ್ತಿರ್ಬೋದು ಬಲ್ಪ್ ನಿಮಗೆ. ಆ್ಯಂಡ್ ಇಂಡಿಕೇಟರ್ ಕೂಡ ಹ್ಯಾಲೋಜನ್ ಅಲ್ಲೇ ಕೊಟ್ಟಿದ್ದಾರೆ. ರಿವರ್ಸ್ ಲ್ಯಾಂಪ್ ಕೂಡ ಹ್ಯಾಲೋಜನ್ ಅಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ರಿಫ್ಲೆಕ್ಟರ್ ಸಹ ಕೊಟ್ಟಿರೋದು ನೋಡ್ಬೋದು ಬಂಪರಲ್ಲಿ. ಆ್ಯಂಡ್ ಬಂಪರಲ್ಲೂ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಕ್ಯಾಮ್ರಾ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ಆ್ಯಂಡ್ ನಂಬರ್ ಪ್ಲೇಟ್ ಲೈಟ್ ಸಹ ಕೊಟ್ಟಿದ್ದಾರೆ. ಬೂಟ್ ಬಂದು 510 ಲೀಟರ್ ಸ್ನೇಹಿತರೆ. 2016 or 17 ಲಾಸ್ಟ್ ಅಪ್ಡೇಟ್ ಅಂತ ಅನ್ಕೋತೀನಿ. ಆಗಿನ ಟೈಮಲ್ಲೂ ಇಷ್ಟು ಹ್ಯೂಜ್ ಬೂಟ್ ಕೊಟ್ಟಿದ್ರು ಸಿಯಾಸಲ್ಲಿ. ಆಕ್ಚುಲಿ ಬೂಟ್ ಲ್ಯಾಂಪ್ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹ್ಯಾಲೋಜನ್ ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೇರ್ ಟೈರಿಗೆ ಬಂದರೆ 185/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಸೇಮ್ ಸೈಜ್ ಟೈರ್ನೇ, ಬಟ್ ಇಟ್ಸ್ ಸ್ಟೀಲ್ ವೀಲ್ ಸ್ನೇಹಿತರೆ. ಲೋಡಿಂಗ್ ಲಿಪ್ ಕೂಡ ತುಂಬಾ ಏನು ಹೈ ಇಲ್ಲ. ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಈ ಸೈಡ್ಗೆ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಸಹ ಕೊಟ್ಟಿದ್ದಾರೆ ಕೋ ಡ್ರೈವರ್ ಸೈಡ್, ನೋಡ್ಬೋದು ಅದನ್ನ ನೀವು. ಆ್ಯಂಡ್ ಒಳಗಡೆ ಹೋಗೋಣ ಇವಾಗ. ಚೈಲ್ಡ್ ಸೇಫ್ಟಿ ಲಾಕಿಗೆ ಕೊಟ್ಟಿರುವಂಥದ್ದು ವುಡ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಸಿಲ್ವರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಬೇಜ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಬ್ಲ್ಯಾಕ್ ಇದೆ. ಸೊ ಒಂಥರ 3 ಟೋನ್ ಇಂಟೀರಿಯರ್ ಅಂತಾನೆ ಹೇಳ್ಬೋದು. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ಲೆದರ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ ಆರಾಮ್ ಪ್ಯಾಡ್ಗೆ. ಸೊ ದಟ್ ಕೈ ಇಟ್ಕೊಂಡಾಗ ನಿಮಗೆ ಸಾಫ್ಟ್ ಆಗಿ ಚೆನ್ನಾಗಿ ಫೀಲ್ ಆಗಲಿ ಅನ್ನೋ ಕಾರಣಕ್ಕೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಹಾಫ್ ಲೀಟರ್ ಬಾಟಲ್ ಆರಾಮಾಗಿ ಇಟ್ಕೋಬಹುದು. ಸ್ಪೀಕರ್ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ 2 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಸೆಂಟರ್ ಆಮ್ರೆಸ್ಟ್ ಸಹ ಕೊಟ್ಟಿದ್ದಾರೆ. ಅದಕ್ಕೆ ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಲೆಫ್ಟ್ ಮತ್ತೆ ರೈಟ್ ಕೂತ್ಕೊಳ್ಳೋರಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಬಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ 2 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ. ಹೇಳಿದ್ನಲ್ಲ 2016 ಅಪ್ಡೇಟ್ ಮಾಡಿದ ಕಾರು. ಸೊ 2016 ಎಷ್ಟು ಸೇಫ್ಟಿ ಫೀಚರ್ಸ್ ಇತ್ತು ಹೇಳಿ ಆಗಿನ ಟೈಮಲ್ಲಿ. ಸೊ ಹಾಗಾಗಿನೇ 2 ಪಾಯಿಂಟ್ ಸೀಟ್ ಬೆಲ್ಟ್ ಇರುವಂಥದ್ದು. ಅಂಡ್ ಮ್ಯಾಗ್ಸಿನ್ ಹೋಲ್ಡರ್ ಎಲ್ಲ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ ಕೊಟ್ಟಿದ್ದಾರೆ. ಮತ್ತೆ ಬ್ಲೂಯರ್ ಕಂಟ್ರೋಲ್ ಸಹ ಕೊಟ್ಟಿದ್ದಾರೆ. ಕೆಳಗಡೆ 12 ವೋಲ್ಟ್ ಪೋರ್ಟ್ ಸಹ ಕೊಟ್ಟಿದ್ದಾರೆ. ಕೆಳಗಡೆ ಮೊಬೈಲ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಇವನ್ ಇಲ್ಲೂ ಸಹ ಮ್ಯಾಗ್ಸಿನ್ ಹೋಲ್ಡರ್ ಕೊಟ್ಟಿರೋವಂಥದ್ದು ನೋಡ್ಬೋದು. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರ್ತಾರೆ ನೋಡಿ ಸ್ನೇಹಿತರೆ. ಸೊ ಎಸ್, ಆಗಿನ ಟೈಮಲ್ಲಿ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಮಾಡ್ತಾ ಇದ್ರು ಮಾರುತಿ ಸುಜುಕಿನವರು. ಆ್ಯಂಡ್ ರಿಯರ್ ಕ್ಯಾಬಿನ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ. ಅದು ಕೂಡ 2 ಕಡೆ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಕೋಟೋಕು ಮತ್ತೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಬರುತ್ತೆ. ಮತ್ತೆ ಹಿಂದ್ಗಡೆಗೆ ರಿಯರ್ ಸನ್ಶೇಡ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ಮಾರುತಿ ಸುಜುಕಿನವರು. ಅದು 2016 ಕೊಡ್ತಾ ಇದ್ರು. ಓ ಮೈ ಗಾಡ್. ಹುಂಡೈ ಆಗಿರ್ಬೋದು ಅವರೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸನ್ಶೆಡ್ ಎಲ್ಲ ಕೊಡೋಕ್ಕೆ. ಸ್ಪೇಸಿಂಗ್ ಅಂತೂ ಹೆವಿ ಅಂದರೆ ಹೆವಿ ಇದೆ. ನೋಡ್ಬೋದು ಲೆಗ್ ರೂಮು ನೀರು ಮೇಲೆ ಯಾವ ಥರ ಇದೆ ಅಂತ ಅನ್ನೋದು. ಬಟ್ ಈ ಸೈಡ್ ಕೂತ್ಕೊಳ್ಳೋರಿಗೆ ಒಂದು ಇನ್ಕನ್ವೀನಿಯಂಟ್ ಅಂದರೆ ಮುಂದ್ಗಡೆ ಬ್ಯಾಟ್ರಿ ಪ್ಲೇಸ್ ಮಾಡಿದ್ದಾರೆ ಸ್ಮಾರ್ಟ್ ಹೈಬ್ರಿಡ್ಗೆ ಈ ಕೋ ಡ್ರೈವರ್ ಸೀಟ್ ಕೆಳಗಡೆ. ಸೊ ಪೂರ್ತಿ ಒಳಗಡೆ ತಳ್ಳಕ್ಕಾಗಲ್ಲ. ಬಟ್ ಡ್ರೈವರ್ ಸೀಟ್ ಕಡೆ ಕೂತ್ರೆ ಪೂರ್ತಿ ಒಳಗೆ ತಳ್ಬೋದು. 3 ಜನ ಆರಾಮಾಗಿ ಕಂಫರ್ಟಬಲ್ ಆಗಿ ಕೂರ್ಬೋದು ಸೆಡನ್ ಆಗಿರೋದ್ರಿಂದ. ಸಿಯಾಜ್ ಈಸ್ ಆಲ್ವೇಸ್ ವೆಲ್ ನೋನ್ ಫಾರ್ ಪ್ರಾಕ್ಟಿಕಾಲಿಟಿ ಅಂಡ್ ಸ್ಪೇಸಿಂಗ್ ಸ್ನೇಹಿತರೆ. ದಟ್ಸ್ ವೇರ್ ಇಟ್ ಎಕ್ಸೆಲ್ಸ್ ಅ ಲಾಟ್ ಆಕ್ಚುಲಿ. ಇದು ಡ್ಯಾಶ್ ಬೋರ್ಡ್ ನ ಲೇಔಟ್. ಡಿಸೈನ್ ಅಪ್ಡೇಟ್ ಬೇಕು ಅಂತ ಅನ್ಸೋದು, ಸ್ಟಿಲ್ ಒಂಥರ ಬೋರಿಂಗ್ ಅನ್ನೋ ತರ ಎಲ್ಲೂ ಇಲ್ಲ ಸ್ನೇಹಿತರೆ. ಅಷ್ಟು ನೀಟಾಗಿದೆ ಡ್ಯಾಶ್ ಬೋರ್ಡ್ ಲೇಔಟ್. ಒಂಥರ ಕ್ಲೀನ್ ಅಂಡ್ ನೀಟ್ ಡಿಸೈನ್ ಅಂತೀವಲ್ಲ ಆ ತರ ಇದೆ.
ಮುಂದ್ಗಡೆ ಹೋಗೋಣ ಬನ್ನಿ. ಇವಾಗ ಡ್ರೈವರ್ ಸೈಡಿಗೆ ಬಂದರೆ ಆಟೋ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ ಸಹ ಬರುತ್ತೆ ಡ್ರೈವರ್ ವಿಂಡೋಗೆ. ಜೊತೆಗೆ ಇದರಲ್ಲಿ ಆ್ಯಂಟಿ ಪಿಂಚ್ ಫಂಕ್ಷನ್ ಸಹ ಬರುತ್ತೆ. ಬಟ್ ಡ್ರೈವರ್ ವಿಂಡೋ ಏನಿದೆ ಆಟೋ ಅನ್ನೋದು ಇದು ಮಾತ್ರ ನೈಟ್ ಟೈಮಲ್ಲಿ ಇಲ್ಯುಮಿನೇಟ್ ಆಗುತ್ತೆ. ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ ಮತ್ತು ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವುಡನ್ ಫಿನಿಶ್ ಕೊಟ್ಟಿರೋಂಥದ್ದು ನೋಡ್ಬೋದು. ಬಾಟಲ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. 1 ಲೀಟರ್ ಆರಾಮಾಗಿ ಫಿಟ್ ಆಗುತ್ತೆ. ನೀಲ್ ಸಮ್ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಕೊಟ್ಟಿರೋಂಥದ್ದು ನೋಡ್ಬೋದು. ಇನ್ನೊಂದು ಟ್ವಿಟರ್ ಆ ಕಡೆ ಬರುತ್ತೆ. ಸೊ ಈ ಕಾರಲ್ಲಿ 4 ಸ್ಪೀಕರು ಮತ್ತು 2 ಟ್ವಿಟರ್ ಬರುತ್ತೆ. ಸೀಟ್ಸಿಗೆ ಬಂದರೆ ಕಂಪ್ಲೀಟ್ಲಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಬಟ್ ಬೋಲ್ಸ್ಟ್ರಿಂಗ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದೆ ಮತ್ತೆ ತುಂಬಾ ಚೆನ್ನಾಗಿ ಹಿಡ್ಕೊಳತ್ತೆ ನಿಮ್ಮನ್ನ ಕಾರ್ನರ್ಸ್ಗಳಲ್ಲಿ. ಅಂಡ್ ಈ ಕಾರಿಗೆ 8 ವೇ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು, ಇನ್ಕ್ಲಿನೇಷನ್, ಫ್ರಂಟ್ ಬ್ಯಾಕ್ ಮೂವ್ ಮಾಡೋಕ್ಕೆ ಮತ್ತೆ ಹೈಟು ಇದಿಷ್ಟು ಬರುತ್ತೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಕೊಟ್ಟಿದ್ದಾರೆ. ಇದು ಬಂದು ಫ್ರಂಟ್ ಫಾಗ್ ಅಂಡ್ ಆಫ್ ಮಾಡಕ್ ಕೊಟ್ಟಿರುವಂತದ್ದು ಲೈಟ್ ಲೆವೆಲರ್. ಇಲ್ಲಿ ಸಣ್ಣ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಲೈಕ್ ಕಾಯಿನ್ಸ್ ಗಿನ್ಸ್ ಏನಾದ್ರು ಇಟ್ಕೋಬಹುದು ಅಷ್ಟೇ. ಡೆಡ್ ಪೆಡಲ್ ಸಹ ಕೊಟ್ಟಿರೋಂಥದ್ದು ನೋಡಬಹುದು. ಪ್ರಾಪರ್ ಡೆಡ್ ಪೆಡಲ್. ಅಂಡ್ ಇವನ್ ಇಲ್ಲಿ ಬೋಟ್ ಓಪನ್ ಮಾಡಕ್ ಕೊಟ್ಟಿದ್ದಾರೆ. ಅಂಡ್ ಈ ಕಾರ್ಲಿ ಏಂಬಿಯಂಟ್ ಲೈಟ್ ಸಹ ಬರುತ್ತೆ ಸ್ನೇಹಿತರೆ, ನೋಡಬಹುದು. ಡ್ರೈವರ್ ಮತ್ತೆ ಕೋ ಡ್ರೈವರ್ ಎರಡಕ್ಕೂ ಏಂಬಿಯಂಟ್ ಲೈಟ್ ಬರುತ್ತೆ. ಸ್ಟೇರಿಂಗ್ ಬಂದು ಟಿಪಿಕಲ್ ಮಾರುತಿ ಸುಜುಕಿ ಸ್ಟೇರಿಂಗ್ ವೀಲ್ ಡಿಸೈನ್. ಆಲ್ಮೋಸ್ಟ್ 2016 ಅಥವಾ ಬಿಫೋರ್ ಎಲ್ಲ ತಗೊಂಡ್ರೆ ಸ್ವಿಫ್ಟ್ಗೆಲ್ಲ ಇದೇ ಸೇಮ್ ಸ್ಟೇರಿಂಗ್ ವೀಲ್ ಡಿಸೈನ್ ನೋಡ್ತಿದ್ರಿ ನೀವು. ಸೊ ಆ ಥರ ಇದೆ ಸ್ಟೇರಿಂಗು. ಟಿಲ್ಟ್ ಫಂಕ್ಷನ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಅಂಡ್ ಆಟೋ ಹೆಡ್ ಲ್ಯಾಂಪ್ ಫಂಕ್ಷನ್ ಬರುತ್ತೆ, ಬಟ್ ಆಟೋ ವೈಪರ್ಸ್ ಬರಲ್ಲ. ಇಲ್ಲಿ ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್, ವಾಲ್ಯೂಮ್ ಅಪ್ ಅಂಡ್ ಡೌನಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕಾಲ್ ಪಿಕಪ್ ಮತ್ತೆ ಡಿಕ್ಲೈನಿಂಗ್ ಬರುತ್ತೆ. 2016 ಅಪ್ಡೇಟ್ ಬಂದಿದ್ದು ಅಂತ ಹೇಳಿದೆ ನಿಮಗೆ ನಾನು. ಸೊ ಹಾಗಾಗಿನೇ ಬರೀ 2 ಇಯರ್ ಬ್ಯಾಕ್ ಇರುವಂಥದ್ದು ಈ ಕಾರಲ್ಲಿ. ಅಂಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದರೆ ಸೇಮ್ ಅನಲಾಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ನೇಹಿತರೆ. ಬಟ್ ಮೇಲ್ಗಡೆ ಎಂಬಿಯಂಟ್ ಲೈಟ್ ಕೊಟ್ಟಿದ್ದಾರೆ. ಲೈಕ್ ಇವಾಗ ಸದ್ಯಕ್ಕೆ ಗ್ರೀನ್ ಅಲ್ಲಿ ಇದೆ, ಚೇಂಜ್ ಕೂಡ ಆಗುತ್ತೆ. ರೆಡ್ ಮತ್ತೆ ಬ್ಲೂ ಆಗು ಚೇಂಜ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಡ್ರೈವಿಂಗ್ ಸ್ಟೈಲ್. ಲೆಫ್ಟ್ ಅಲ್ಲಿ RPM ಮೀಟರ್ ಬರುತ್ತೆ, ರೈಟ್ ಅಲ್ಲಿ ಸ್ಪೀಡೋಮೀಟರ್ ಬರುತ್ತೆ. ಬ್ರೌಸ್ ಮಾಡಕ್ಕೆ ಇಲ್ಲಿ ಕಡ್ಡಿಗಳನ್ನ ಕೊಟ್ಟಿದ್ದಾರೆ. ಇವಾಗ ಪವರ್ ಅಂಡ್ ಟಾರ್ಕ್ ಮೀಟರ್ ತೋರಿಸ್ತಾರ ಅಂತ ನೋಡ್ತಿರ್ಬೋದು. ಅಂಡ್ ಆಕ್ಸಿಲರೇಷನ್ ಬ್ರೇಕ್ ಸಹ ತೋರಿಸುತ್ತೆ. ಮತ್ತೆ ಇದು ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಬ್ಯಾಟ್ರಿ ಹಿಂಗ್ ಚಾರ್ಜ್ ಆಗ್ತಾ ಇದೆ, ಮತ್ತೆ ಬ್ಯಾಟ್ರಿಯಿಂದ ಟಾರ್ಕ್ ಅಸಿಸ್ಟ್ ಗೆ ಹೇಗೆ ಹೋಗ್ತಾ ಇದೆ ಥ್ರೂ ಮೋಟರ್ ಅನ್ನೋದನ್ನೆಲ್ಲ ತೋರಿಸುತ್ತೆ. ಇಲ್ಲಿ ಅವರೇಜ್ ಫ್ಯೂಲ್ ಎಕಾನಮಿ, ರೇಂಜು, ಮತ್ತೆ ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್, ಡ್ರೈವಿಂಗ್ ಟೈಮು, ಐಡಲ್ ಸ್ಟಾಪ್ ಟೈಮು, ಐಡಲ್ ಫ್ಯೂಲ್ ಸೇವು, ಮತ್ತೆ ಟೈಮು, G-ಫೋರ್ಸ್ ಮೀಟರು, ಇದನ್ನೆಲ್ಲ ತೋರಿಸುತ್ತೆ ಇದರಲ್ಲಿ. ಅಂಡ್ ಈ ಕಾರಲ್ಲಿ ಹಜಾರ್ಡ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ವೆಂಟ್ಗೂ ಪ್ರಾಪರ್ ಕಂಟ್ರೋಲ್ ಕೊಟ್ಟಿದ್ದಾರೆ ನೋಡಬಹುದು. ಲೈಕ್ ಎಷ್ಟು ಸರ್ಕ್ಯುಲೇಷನ್ ಬೇಕು ಅನ್ನೋದು ಇವನ್ ಈ ಸೈಡ್ ಸಹ ಕೊಟ್ಟಿದ್ದಾರೆ. ಇನ್ಫೋಟೈನ್ಮೆಂಟ್ ಸ್ಕ್ರೀನಿಗೆ ಬಂದ್ರೆ 7 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ. ಇದಕ್ಕೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡೂ ಬರುತ್ತೆ. ಬಟ್ ಇಟ್ಸ್ ವೈರ್ಡ್ ನೋಡಬಹುದು ಇಲ್ಲಿ ಪ್ರೊಜೆಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಮೀಡಿಯಾಗೆ ಬಂದ್ರೆ AM, FM, ಬ್ಲೂಟೂತ್, USB ಮತ್ತೆ AUX ಸಹ ಬರುತ್ತೆ ಈ ಕಾರಲ್ಲಿ. ಅಂಡ್ ಈ ಕಾರಲ್ಲಿ ರಿವರ್ಸ್ ಕ್ಯಾಮ್ರಾ ಸಹ ಬರುತ್ತೆ. ಬಟ್ ಅದಕ್ಕೆ ಅಡಾಪ್ಟಿವ್ ಗೈಡ್ಲೈನ್ಸ್ ಒಂದು ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ಇಟ್ ವುಡ್ ಬಿ ಗುಡ್ ಆಕ್ಚುಲಿ. ಕ್ಯಾಮ್ರಾ ಕ್ಲಾರಿಟಿ ಕೂಡ ಡೀಸೆಂಟ್ ಎನಫ್. ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಹ ಬರುತ್ತೆ. 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಅಂಡ್ USB ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಫೋನ್ ಇಟ್ಕೊಳ್ಳೋಕೆ ಸ್ಪೇಸ್ ಕೊಟ್ಟಿದ್ದಾರೆ, ಲೈಕ್ ಚಾರ್ಜ್ ಹಾಕ್ಬಿಟ್ಟಿಡಕ್ಕೆ. ಅಂಡ್ ಇಲ್ಲಿ ಕಪ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ನೀವು ಇದ್ಯಾವುದು ಯೂಸ್ ಮಾಡ್ತಿಲ್ಲ ಅಂತಂದ್ರೆ ನೋಡಿ ಈ ತರ ಮಾಡಬಹುದು. ಹೌ ಕೂಲ್ ಇಸ್ ದಟ್ ಸ್ನೇಹಿತರೆ. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣುತ್ತೆ ಅಂದ್ರೆ ಕನ್ಸೋಲ್ ಸೂಪರ್ ಕ್ಲೀನ್ ಅಂತ ಅನ್ಸುತ್ತೆ. 2016 ಅಲ್ಲೇ ಮಾರುತಿ ಸುಜುಕಿನವ್ರು ಈ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡಿದ್ರು ಅಂತಂದ್ರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅಂಡ್ ಈ ಕಾರಲ್ಲಿ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಇಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಕೆಳಗಡೆ ಸಣ್ಣ ಸ್ಟೋರೇಜ್ ಸ್ಪೇಸ್ ಇದೆ. ಅಂಡ್ ಲೆದರ್ ಫಿನಿಶ್ ಇರುವಂತಹ ಆರ್ಮ್ ಪ್ಯಾಡ್ ಸಹ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಫಂಕ್ಷನ್ ಕೊಟ್ಟಿಲ್ಲ. ಅಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಮನೆ ಕೀ ಆ ಥರದ್ದು ಏನಾದ್ರು ಇಡ್ಬೋದು. ಗ್ಲೋ ಬಾಕ್ಸಿಗೆ ಬಂದರೆ ಇಟ್ಸ್ ಡೀಸೆಂಟ್ ಸೈಜ್ ಗ್ಲೋ ಬಾಕ್ಸ್ ಸ್ನೇಹಿತರೆ. ಕೂಲಿಂಗ್ ಫಂಕ್ಷನ್ ಲೈಟು ಏನು ಬರಲ್ಲ. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಬರುತ್ತೆ. ಇಲ್ಲಿ ಬರೀ ಟೋಲ್ ರಿಸೀಟ್ ಒಂದು ಕೊಟ್ಟಿದ್ದಾರೆ ಸನ್ಸೈಡಲ್ಲಿ. ಈ ಕಡೆ ಮಿರರ್ ಜೊತೆ ಲೈಟ್ ಕೊಟ್ಟಿಲ್ಲ, ಬರೀ ಮಿರರ್ ಒಂದೇ ಇರೋದು. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ ನೋಡ್ಬೋದು. ಅಂಡ್ ಸನ್ ಗ್ಲಾಸ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ. ಸೆಡನ್ ಆಗಿರೋದ್ರಿಂದ ನಿಮಗೆ ಬಾನೆಟ್ ವ್ಯೂ ಅಂತದೇನು ಕಾಣಲ್ಲ. ಬಟ್ ಮಿರರ್ ವಿಸಿಬಿಲಿಟಿ ವೈಸ್ ಇಟ್ಸ್ ಕ್ವೈಟ್ ಡೀಸೆಂಟ್ ಎನಫ್. ಸುತ್ತ ಏನು ಬರುತ್ತೆ ಅಂತ ಅನ್ನೋದು ನೀಟಾಗಿ ಕಾಣುತ್ತೆ. ನೀವು ನೋಡ್ತಾ ಇರೋದು 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನು. ಇದರಲ್ಲಿ ಸ್ಮಾರ್ಟ್ ಹೈಬ್ರಿಡ್ ಸಹ ಬರುತ್ತೆ. ಅಂಡ್ ಈ ಇಂಜಿನು 103 BHP ಪವರ್ ಮತ್ತೆ 138 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. 4 ಸಿಲಿಂಡರ್ ಇಂಜಿನು. ಸೊ ಇಟ್ಸ್ ಕ್ವೈಟ್ ಸ್ಮೂತ್ ಆಸ್ ವೆಲ್. ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿದ್ದಾರೆ. ಕ್ಯಾಬಿನ್ ಒಳಗಡೆ ನಾಯ್ಸ್ ಕಮ್ಮಿ ಕೇಳಿಸ್ಲಿ ಅನ್ನೋ ಕಾರಣಕ್ಕೆ. ಈ ಕಾರಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಬರುತ್ತೆ ಅಂತ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಾ ಹೋಗ್ಬೋದು ನೀವು. 2016 ಮಾಡಲ್ ಆಗಿರೋದ್ರಿಂದ ಓಲ್ಡ್ ಸೇಫ್ಟಿ ಫೀಚರ್ಸ್ ಅಂತೀವಲ್ಲ ಆ ಲೆವೆಲ್ ಕೊಟ್ಟಿಲ್ಲ. ಬಟ್ ಎಸ್ ಇರೋ ಕಡೆಗಣಿಸೋ ಲೆವೆಲ್ಗಂತೂ ಇಲ್ಲ. 2016 ಲೆವೆಲ್ ಸ್ಟ್ಯಾಂಡರ್ಡ್ಸ್ಗೆ ಎಷ್ಟು ಲೋಡ್ ಮಾಡ್ಬೋದು. ಎಸ್ ದೇ ಹ್ಯಾವ್ ಲೋಡೆಡ್ ಆಸ್ ವೆಲ್. ಬಟ್ ಕನ್ಸಿಡರಿಂಗ್ ದಿಸ್ ಪ್ರೈಸ್ ಏನೇನೆಲ್ಲ ಫೀಚರ್ಸ್ ಆಫರ್ ಮಾಡ್ಯಾರೋ ಇಟ್ಸ್ ವೇ ಟು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಇಷ್ಟು ಓಲ್ಡ್ ಕಾರ್ನ ತಗೋಬೋದು ಅಂದರೆ ಎಸ್ ಗೈಸ್ ಯು ಕ್ಯಾನ್. ಬಿಕಾಸ್ ಒಂದು ಮಾರುತಿ ಸುಜುಕಿನವರು ಈ ಕಾರ್ನ ಡಿಸ್ಕಂಟಿನ್ಯೂ ಮಾಡೋ ಪ್ಲ್ಯಾನಲ್ಲಿಲ್ಲ. ಸೆಕೆಂಡ್ಲಿ ನಮ್ಮ ಇಂಡಿಯನ್ಸ್ಗೆ ಒಂದು ಮೆಂಟಾಲಿಟಿ ಇದೆ ಗುರು. ಅದರಲ್ಲೂ ನಮ್ಮಂಥ ಮಿಡಲ್ ಕ್ಲಾಸ್ನವ್ರಿಗಂತೂ ವ್ಯಾಲ್ಯೂ ಫಾರ್ ಮನಿ ಇಸ್ ದ ಮೇನ್ ಥಿಂಗ್. ಆ ಥರ ನೋಡಿದ್ರೆ ವಾಟ್ ಇಟ್ ಆಫರ್ಸ್ ಇಟ್ಸ್ ಟೋಟಲಿ ವರ್ತ್ ಗೈಸ್.
ಆಲ್ಫಾ ಆಟೋಮೆಟಿಕ್ಕು 12,29,000 ಇದೆ ಎಕ್ಸ್ ಶೋರೂಮು. ಯಾವ ಲೆವೆಲ್ಗೆ ಅಫೋರ್ಡಬಲ್ ಅಂದರೆ ಈ ಪ್ರೈಸ್ಗೆ ಸ್ಪೋರ್ಟಿ ಹ್ಯಾಚ್ ಬ್ಯಾಕ್ ತೊಗೋಬೋದು. ಇದ್ರ ರೈವಲ್ಸ್ಗಿನ್ನ 5 to 6 lakhs ಸಸ್ತಾ ಇದೆ. ಆ್ಯಂಡ್ ರೈವಲ್ಸ್ ಬೇಸ್ ಮಾಡಲ್ಗೆ ಸಿ ಎಸ್ ಟಾಪ್ ಎಂಡ್ ಮಾಡಲ್ ಸಿಗತ್ತೆ. ಆ್ಯಂಡ್ ಬೇಸ್ ಮಾಡಲ್ಗಿನ ಜಾಸ್ತಿನೇ ಫೀಚರ್ಸ್ ಇದೆ ಸಿ ಎಸ್ ಟಾಪ್ ಎಂಡಲ್ಲಿ. ಆ್ಯಂಡ್ ಸಮ್ವೇರ್ ಇವತ್ತಿನ ಜನ್ರೇಷನ್ ಕಾರ್ಗಳು ಮಿಷಿನ್ಗಿನ್ನ ಗ್ಯಾಜೆಟ್ಸ್ ಆಗ್ತಿದ್ದಾವೆ. ಆ ಒಂದು ರಾ ಫೀಲೆಲ್ಲ ಇವತ್ತಿನ ಕಾರಲ್ಲಿ ಮಿಸ್ಸಿಂಗ್ ಇದ್ದಾವೆ. ಆ್ಯಂಡ್ ಮೋರ್ ಓವರ್ ಕಾರ್ನ ನಾವು ಓಡಿಸ್ಕೊಂಡು ಹೋಗೋಕ್ಕಿಂತ ಕಾರನ್ನೇ ನಮ್ಮನ್ನ ಓಡಿಸ್ಕೊಂಡು ಹೋಗ್ತಿದೆ. ಇದೊಂದು ದುರಂತ ಅಂತಲೇ ಹೇಳ್ಬೋದು. ಎಸ್, ಇಟ್ ಮೈಟ್ ಬಿ ಎ ಕನ್ವೀನಿಯೆಂಟ್ ಫೀಚರ್, ಬಟ್ ಸಮ್ವೇರ್ ಇಟ್ಸ್ ನಾಟ್ ಸೇಫರ್ ಟು. ಆ್ಯಂಡ್ ಕಾರ್ನ ನಾವು ಓಡಿಸಿದಾಗ ಆ ಫೀಲೇ ಬೇರೆ ಸ್ನೇಹಿತರೆ. ದಟ್ಸ್ ವೇರ್ ಸಿಯಾಸ್ ಶೈನ್ ಸ್ನೇಹಿತರೆ. ಇವತ್ತಿನ ಮಾಡ್ರನ್ ಟೆಕ್ಕು ಸೊಫೆಸ್ಟಿಕೇಷನಿಂದ ಆಚೆ ಇರೋ ಒನ್ ಆ್ಯಂಡ್ ಓನ್ಲಿ ಕಾರ್ ಸೆಗ್ಮೆಂಟಲ್ಲಿ ಅಂದರೆ ಸಿಯಾಸ್ ಸ್ನೇಹಿತರೆ. ಒಂದು ಕಾರಲ್ಲಿ ಬೇಸಿಕ್ಕಾಗಿ ಏನೆಲ್ಲ ನೆಸೆಸಿಟಿ ಫೀಚರ್ಸ್ ಇರಬೇಕೋ ಅದೆಲ್ಲ ಇದೆ ಇದರಲ್ಲಿ. 15 ಲಕ್ಷಕ್ಕೆ ಇಟ್ಸ್ ಅ ಟೋಟಲಿ ವರ್ತ್ ಗೈಸ್. ನೀವೇನಾದರೂ ನೋ ನಾನ್ಸೆನ್ಸ್ ಕಾರ್ ವಿತ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಬೇಕು ಅಂದರೆ ದಿಸ್ ಇಸ್ ದ ಕಾರ್ ಯು ನೀಡ್ ಟು ಲುಕ್ ಫಾರ್ ಸ್ನೇಹಿತರೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ, ಮತ್ತು ನಿಮಗೆ ಯೂಸ್ಫುಲ್ ಸಹ ಆಗಿದೆ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ಲೈಕು, ಶೇರು ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.